ಉಳಿದವರು ಕಣ್ಣಂತೆ ಸಿನಿಮಾ ನೋಡಿದ್ದೀರಾ, ಅದೇ ಥರ ಒಂದೇ ಸ್ಟೋರಿನ 5 ಥರ ತೋರಿಸ್ಕೊತಾರೆ. ರೋಷಮಾನ್ ಎಫೆಕ್ಟಲ್ಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಬ್ಯಾಡ್ ಅಂತ ದಯವಿಟ್ಟು ಕನ್ನಡ ಸಿನಿಮಾನ ಥಿಯೇಟ್ರಿಗೆ ಬಂದು ನೋಡಿ. ಥ್ಯಾಂಕ್ ಯು. ತುಂಬ ಚೆನ್ನಾಗಿದೆ. ಒಂದೇ ಥರ ಮೂವಿನ ಡಿಫ್ರೆಂಟ್ ಟೈಪ್ಸಲ್ಲಿ ತೋರಿಸಿರೋದು ಒಂಥರ ಹೊಸತನ ಅನ್ನೋದಕ್ಕಿಂತ ಈ ಥರ ಮೂವಿಗೆ ಬಂದು ತುಂಬ ದಿನ ಆಗಿತ್ತು. ಸೊ ನೋಡಿ ಡಿಫ್ರೆಂಟಾಗಿ ಅನ್ನಿಸ್ತು, ಬಟ್ ಚೆನ್ನಾಗಿತ್ತು. ಬಂದು ನೋಡ್ಬೇಕು, ಥಿಯೇಟ್ರಿಗೆ ಬಂದು. ಮೂವಿ ತುಂಬ ಚೆನ್ನಾಗಿದೆ. ಕನ್ನಡ ಮೂವಿಲಿ ಇದು ಉಳಿದವರು ಕಂಡಂತೆ ಆದಮೇಲೆ ಸೆಕೆಂಡ್ ಮೂವಿ ಅನ್ಕೋತೀನಿ. ಒಂದೇ ಸ್ಟೋರಿನ ತುಂಬ ಡಿಫ್ರೆಂಟ್ ವೇಸಲ್ಲಿ ಕ್ರಿಯೇಟಿವ್ ಆಗಿ ತೋರಿಸಿರೋದು. ಇಲ್ಲ, ಮೂವಿ ಚೆನ್ನಾಗಿ ಬಂದಿದೆ. ಇದು ಇವತ್ತು RCB ಮ್ಯಾಚ್ ಎಷ್ಟು 100% ಗೆಲ್ತಾರೋ ಮೂವಿನೂ ಅಷ್ಟೇ 100% ಹಿಟ್ ಆಗುತ್ತೆ. ಇದು ಒಂದು ಒಳ್ಳೆ ಮೂವಿ. ಇದೇನಂದರೆ ಒಬ್ಬರು ಒಂದು ದೃಶ್ಯ ಆಗಿರೋದನ್ನ ಡಿಫ್ರೆಂಟ್ ಪರ್ಸ್ಪೆಕ್ಟಿವ್ಸಲ್ಲಿ ಹೆಂಗೆ ಬರುತ್ತೆ ಅದೇ ಥರ ತೆಗೆದಿದ್ದಾರೆ. ಇವಾಗ ಒಂದು ಸ್ಟೋರಿ ಇವಾಗ ನಾನೊಂಥರ ನೋಡ್ತೀನಿ, ಇನ್ನೊಬ್ರು ಇನ್ನೊಂದು ಥರ ನೋಡ್ತಾರೆ. ಅದೆಲ್ಲ ಪ್ರಾಸ್ಪೆಕ್ಟಿವ್ಸ್ನೂ ತೊಗೊಂಡು ಫೈನಲ್ ಏನಾಗುತ್ತೆ ಅನ್ನೋದು ಕ್ಯೂರಿಯಾಸಿಟಿ ಬಿಲ್ಡ್ ಮಾಡಿದ್ದಾರೆ. ಇಟ್ಸ್ ಅ ವೆರಿ ಗುಡ್ ಮೂವಿ, ವೆರಿ ಗುಡ್ ವಾಚ್. ಥ್ಯಾಂಕ್ ಯು. ತುಂಬ ಚೆನ್ನಾಗಿತ್ತು ಮೂವಿ, ತುಂಬ ಫ್ರೆಶ್ ಕಾನ್ಸೆಪ್ಟ್ ಅನಿಸ್ತು. ಎಲ್ಲರೂ ಬಂದು ನೋಡಬೇಕು ಅಂತ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ. ಪ್ಲೀಸ್ ಬನ್ನಿ, ಸಪೋರ್ಟ್ ಮಾಡಿ. ಅಂದರೆ ಒಂದೇ ಸ್ಟೋರಿನ ಹಲವಾರು ರೀತಿ ಕಾನ್ಸೆಪ್ಟ್ನ ನೋಡೋದು ಹೊಸದನಿಸ್ತು. ಸೊ ನಕುಲ್ ಅವ್ರಿಗೆ ಆಲ್ ದ ಬೆಸ್ಟ್, ಬಿಕಾಸ್ ಹಿ ಈಸ್ ಒನ್ ಆಫ್ ಮೈ ಕ್ಲೋಸೆಸ್ಟ್ ಫ್ರೆಂಡ್ಸ್ ಅಂತಲೇ ಹೇಳ್ಬೋದು. ಸೊ ಪ್ಲೀಸ್ ಕಮ್, ಪ್ಲೀಸ್ ಸಪೋರ್ಟ್ ಯಂಗ್ ಆ್ಯಂಡ್ ಫ್ರೆಶ್ ಕ್ಯಾರೆಕ್ಟರ್ಸ್ ಅಂತ ಹೇಳ್ತೀನಿ. ತುಂಬ ಇಷ್ಟ ಆಯಿತು. ಒಂಥರ ಎಮೋಷ್ನಲ್ ಆಗಿ ಸಪೋರ್ಟ್ ಮಾಡಿದೆ. ತುಂಬ ಚೆನ್ನಾಗಿದೆ ಕತೆ, ತುಂಬ ಡಿಫ್ರೆಂಟ್ ಆಗಿದೆ ಕತೆ. ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಈ ಥರ ಇರುತ್ತೆ ಅಂತ. ಎಲ್ಲ ಥರನೂ ಸೇರಿ ಮಾಡಿದ್ದಾರೆ. ಆ್ಯಕ್ಟಿಂಗು ತುಂಬ ಚೆನ್ನಾಗಿ ಮಾಡಿದ್ದಾರೆ ನಕುಲವರು. ಸೊ ಎಲ್ಲರೂ ಬನ್ನಿ, ನೋಡಿ, ಸಪೋರ್ಟ್ ಮಾಡಿ, ಕನ್ನಡನ ಉಳಿಸಿ ಬೆಳೆಸಿ ಅಂತ ಕೇಳ್ಕೊತೀನಿ. ಮೂವಿ ಚೆನ್ನಾಗಿದೆ ಸರ್. ಈಗ ಅದಾಗೆ ನಮಗಿದು ಒಂದು ಹಾಲಿವುಡ್ ರೇಂಜಲ್ಲಿ ಒಂದು ಇಂಗ್ಲೀಷ್ ಮೂವಿ ನೋಡ್ದಂಗೆ ಒಂದು ಫೀಲ್ ಇದೆ. ಈಚ್ ಆ್ಯಂಡ್ ಎವ್ರಿ ಮೂಮೆಂಟ್ಸು, ಆ್ಯಕ್ಟಿಂಗು, ಒಂದು ಚೂರು ಕೂಡ ನಮಗೆ ಒಂದು ಬೇಜಾರನ್ನೋ ಒಂದು ಸಿಲ್ಲ. ನೆಕ್ಸ್ಟ್ ಸೀನ್ ಏನಾಗುತ್ತೆ ಅನ್ನೋದು ತುಂಬ ಸಸ್ಪೆನ್ಸ್ ಆಗಿ ತೆಗೆದಿದ್ದಾರೆ. ತುಂಬ ಚೆನ್ನಾಗಿದೆ ಸರ್. ಮೂವಿ ಚೆನ್ನಾಗಿದೆ ಸರ್. 1-2 ಟೈಮ್ಸ್ ನೋಡ್ಬೋದು, 1 ಟೈಮ್ಗಿಂತ ಜಾಸ್ತಿನೇ ನೋಡ್ಬೋದು. ಸ್ಟೋರಿ ಎಲ್ಲ ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು. ಹಾಂ, ಸ್ಟೋರಿ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ ಸ್ಟೋರಿ ಚೆನ್ನಾಗಿದೆ. ನಮಸ್ಕಾರ. ಕನ್ನಡ ಪ್ರತಿಭೆ ನಕುಲ್ ಗೌಡರು, ಕನ್ನಡ ಪ್ರತಿಭೆ ನಕುಲ್ ಗೌಡರು ತುಂಬ ಚೆನ್ನಾಗಿ ಮಾಡಿದ್ರೆ. ದಯವಿಟ್ಟು ಎಲ್ಲ ಥಿಯೇಟ್ರಿಗೆ ಬಂದು ಫಿಲಮ್ ನೋಡಿ. ಧನ್ಯವಾದಗಳು ಸರ್. ಬ್ಯಾಡ್ ಚಿತ್ರ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸಸ್ಪೆನ್ಸ್ ಇದೆ. ಈಗ ಈ ಒಂದು ಇದರಲ್ಲಿ ಅಂದರೆ 2025ರಲ್ಲಿ ಒಳ್ಳೆ ಪಿಕ್ಚರ್ ಆಗಿ ಹೊರಹೊಮ್ಮುತ್ತೆ ಅಂತ ನಮ್ಮ ಭಾವನೆ. ಇದನ್ನು ನಾವು ಹೇಳೋದ್ರಿಂದ ಗೊತ್ತಾಗಲ್ಲ. ನೀವು ಬಂದು ಎಲ್ಲರೂ ಪಿಕ್ಚರ್ ನೋಡಿ ವೀಕ್ಷಿಸಿ. ಥ್ಯಾಂಕ್ ಯು. ಸಸ್ಪೆನ್ಸ್ ಇದೆ ಫಿಲಮಲ್ಲಿ, ಚೆನ್ನಾಗಿದೆ, ನೋಡ್ಬೋದು. ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿ ಅಪ್ಪ. ಸಮಾಜಕ್ಕೆ ಒಂದು ಇದು ತೋರಿಸುವಂಥದ್ದು ಚೆನ್ನಾಗಿದೆ. ತುಂಬ ಚೆನ್ನಾಗಿದೆ. ಡ್ರಗ್ಸ್ದು ಬಗ್ಗೆ ತುಂಬ ಇದಿದೆ. ಒಳ್ಳೆ ಮೂವಿ, ಒಳ್ಳೆ ಇದರಲ್ಲಿ ಹಳ್ಳಿ ಕಥೆನೂ ಇದೆ, ಸಿಟಿನೂ ಇದೆ. ಎಲ್ಲ ತುಂಬ ಅದ್ಭುತವಾಗಿ ಬಂದಿದೆ. ನೋಡಬೇಕಾದ ಸಿನಿಮಾ. ಚೆನ್ನಾಗಿತ್ತು. ತುಂಬ ನ್ಯೂ ಕಾನ್ಸೆಪ್ಟಲ್ಲಿ ತೆಗೆದಿದ್ದಾರೆ. ಆಮೇಲೆ ತುಂಬ ಟ್ವಿಸ್ಟ್ ಆ್ಯಂಡ್ ಟರ್ನ್ ಇದೆ ಮೂವಿಲಿ. ಎಂಡಿಂಗ್ವರೆಗೂ ಕಾಯ್ದು ನೋಡ್ಬೇಕು ನೀವು. ತುಂಬ ಚೆನ್ನಾಗಿದೆ ಸ್ಟೋರಿ ಲೈನನ್ನು. ಪ್ಲಸ್ ಬಡ್ಡಿಂಗ್ ಹೀರೋಸ್ಗೂ ನೀವು ಚಾನ್ಸ್ ಕೊಡಬೇಕು. ಎಲ್ಲರೂ ಬಂದು ಮೂವಿ ನೋಡಬೇಕು ಮತ್ತು ಕನ್ನಡ ಮೂವೀಸ್ನ ಎನ್ಕರೇಜ್ ಮಾಡಬೇಕು. ಸ್ಟೋರಿ ಬಗ್ಗೆ ಸ್ಟೋರಿ ತುಂಬ ಚೆನ್ನಾಗಿದೆ. ತುಂಬ ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ ನಾವೇ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲಿಲ್ಲ. ಲೈಕ್ ಎಂಡಿಂಗ್ ಅಂತೂ ತುಂಬ ಚೆನ್ನಾಗಿತ್ತು. ಡಿಫ್ರೆಂಟ್ ಆಗಿದೆ, ತುಂಬ ಡಿಫ್ರೆಂಟ್ ಆಗಿದೆ. ಬಂದು ನೋಡಲೇಬೇಕು. ತುಂಬ ಚೆನ್ನಾಗಿದೆ. ಉಳಿದವರು ಕಂಡಂತೆ ನೆಕ್ಸ್ಟ್ ಬಿಟ್ಟರೆ ಈ ಸಿನಿಮಾ ಬ್ಯಾಡ್ ತುಂಬ ಚೆನ್ನಾಗಿ ಬಂದೈತೆ. ಇದು ಕೊನೆವರೆಗೂ ಸಸ್ಪೆನ್ಸ್ ಯಾರು ಏನು ಅಂತ ಗೊತ್ತಾಗೋದೇ ಇಲ್ಲ. ಅದು ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಉಳಿದವರು ಕಂಡಂತೆ ನೆಕ್ಸ್ಟ್ ಬಿಟ್ಟರೆ ಬ್ಯಾಡ್ ಫಿಲಮ್ ತುಂಬ ಚೆನ್ನಾಗಿ ಬಂದೈತೆ. ಆದರೂ ಎಲ್ಲರೂ ಈ ಕನ್ನಡ ಸಿನಿಮಾನ ಆದಷ್ಟು ಎಲ್ಲರೂ ಥಿಯೇಟ್ರಿಗೆ ಬಂದು ನೋಡಿ, ಅವ್ರನ್ನ ಬೆಳೆಸಿ, ಕನ್ನಡವನ್ನು ಬೆಳೆಸಿ, ಈ ಹೊಸಬರವ್ರನ್ನೆಲ್ಲರೂ ಮೇಲೆ ಇನ್ನೂ ಉಳಿಸಿ ಅಂತ ಕೇಳ್ತಾ ಇದ್ದೀನಿ. ಎಲ್ಲ ಅವ್ರನ್ನೂ ಬೆಳೆಸಿ ಅಂತ ಹೇಳ್ತಾ ಇದ್ದೀನಿ. ಎಲ್ಲರೂ ನೋಡಿ ನಕುಲ್ ಗೌಡ ಅವರು ಕ್ಯಾರೆಕ್ಟರ್ ನೋಡಿ ನಿಮಗೆ ಚೆನ್ನಾಗಿ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಬಂದೆಲ್ಲ ನೋಡಿ ಆಶೀರ್ವಾದ ಮಾಡಬೇಕು.